ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಎನ್ಯುವಲ್ ಎಕ್ಸಾಮ್ಗೆ ಕೇಳುವಂತಹ ಫಿಕ್ಸ್ ಕ್ವಶನ್, 100% ಕೇಳುವಂತಹ ಕ್ವಶನ್. ಮತ್ತು ಅದ್ರ ಜೊತೆ ಈ ಕ್ವಶನ್ ಟ್ವಿಸ್ಟ್ ಮಾಡಿದ್ರೆ ಯಾವ ರೀತಿ ಟ್ವಿಸ್ಟ್ ಮಾಡ್ತಾನ ಅದನ್ನು ಹೇಳ್ಬಿಡ್ತೀನಿ ಇದ್ರಾಗ. ಇದು ಈ ತರ ಡೈರೆಕ್ಟ್ ಆಗಿ ಕೇಳಬೇಕು. ಅಕಸ್ಮಾತ್ ನಿಮ್ದು ಏನಾದ್ರು ಹನಿ ಬರ ಕೆಟ್ಟಿತ್ತು ಅಂತಂದ್ರೆ ಯಾವ ರೀತಿ ಟ್ವಿಸ್ಟ್ ಮಾಡ್ತಾನ ಇದ ಕ್ವಶನ್ ಅನ್ನ ಅದನ್ನು ನಾ ಈ ವಿಡಿಯೋ ಒಳಗೆ ಹೇಳ್ತೇನೆ ಅಂತ. ಸೊ ಇದು 100% ಕೇಳುವಂತ ಕ್ವಶನ್. ಇದು ಪಾರ್ಟ್ 3. ಆಲ್ರೆಡಿ ಪಾರ್ಟ್ 2 ಮುಗಿದವ, ಇದು ಪಾರ್ಟ್ 3. ರೈಟ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 2,3 ಅಂಡ್ 4,1. ಪಾಯಿಂಟ್ಸ್ ಏನದಾವ, ಏನ್ ಕೊಟ್ಟಾನ ನಮ್ಗ 2,3 ಅಂತ ಕೊಟ್ಟಾನ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನ್ ಕೊಟ್ಟಾನ 4,1 ಅಂತ ಕೊಟ್ಟಾನ. ಹೌದಾ, ಕ್ವಶನ್ ದಾಗ ಕೊಟ್ಟಾನ ಇಲ್ಲೋ ಕೊಟ್ಟಾನ. ಸೊ ಇವನ್ನ ಯೂಸ್ ಮಾಡ್ಕೊಂಡು ನಾ ಏನ್ ಮಾಡ್ತೀನಿ ಇವಾಗ, ಇದಕ್ಕ x1 y1 x2 y2 ಅಂತ ಕೊಡ್ತೀನಿ. x1 y1 ದಿಸ್ ಇಸ್ ವಾಟ್ x2 y2 ಅಂತ ನೇಮ್ ಕೊಡ್ತೇವಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋದು ಐತಿ ಡಿಸ್ಟೆನ್ಸ್ ಫಾರ್ಮುಲಾ. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಈಗ x1 y1 ಇದು x2 y2, ಇವು ಏನ್ 2 ಪಾಯಿಂಟ್ಸ್ ಕೊಟ್ಟಿರ್ತಾನ, ಒಂದಕ್ಕೆ x1 y1 ಕೊಡ್ತಿ, ಒಂದಕ್ಕೆ x2 y2 ಕೊಡ್ತಿ. ಸೊ ಆ ಕೊಟ್ಟಿರೋಂತ ಫಾರ್ಮುಲಾ ಒಳಗ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಸಾಲ್ವ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು. ಇನ್ ದ ಪ್ಲೇಸ್ ಆಫ್ x2 ಸಬ್ಸ್ಟಿಟ್ಯೂಟ್ 4 and in the place of x1 substitute 2 whole square as it is, plus in the place of y2 1 in minus as it is in the place of y1 3. ಆಮೇಲೆ ಇದ್ರಾಗ ಏನ್ ಮಿಸ್ಟೇಕ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ ನೋಡ್ರಿ. 2-3 ಸಲ ಪ್ರಾಕ್ಟೀಸ್ ಮಾಡಿದವರು ಏನ್ ಮಿಸ್ಟೇಕ್ ಮಾಡ್ತಾರ ಅನ್ನೋದು ಹೇಳ್ತೀನಿ ಇವಾಗ. 4 2 ಹೋದ್ರೆ ಎಷ್ಟು ಆಕೈತಿ, 2 ಆಕೈತಿ. 4 2 ಕಳೆದ್ರೆ ಎಷ್ಟಪ್ಪ, 2. ಆ 2ರ ವರ್ಗ ಆ 2 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಕೈತಿ, 4 ಆಕೈತಿ. 4 ಮೈನಸ್ 2 2, 2 ಸ್ಕ್ವೇರ್ 4 ಪ್ಲಸ್ 1 ಮೈನಸ್ 3 ಹೋಲ್ ಸ್ಕ್ವೇರ್ ಎಷ್ಟು ಆಕೈತಿ, 1 ಮೈನಸ್ 3 ಮೈನಸ್ 2 ಆಕೈತಿ. ಮೈನಸ್ 2 ಹೋಲ್ ಸ್ಕ್ವೇರ್ ಅದು ಪ್ಲಸ್ 4 ಆಕೈತಿ. ಬೇಕಾದ್ರೆ ಒಂದು ಸ್ಟೆಪ್ ಬರೀನಾ, ಬೇಕಂದ್ರೆ ಒಂದು ಸ್ಟೆಪ್ ಸುದ್ದಿ ಬಳಸಿ ಬರೀನಾ, ಸ್ಟೆಪ್ ವೈಸ್ 4 ಒಳಗೆ 2 ಹೋದ್ರೆ 2 ಬರೋದು ಸ್ಕ್ವೇರ್ ಹಂಗ ಬರಿತೀನಿ. 1 ಮೈನಸ್ 3 ಅಂತಂದ್ರೆ ಮೈನಸ್ 2 ಬರೋದು ಈ ಮೇಲಿನ ಸ್ಕ್ವೇರ್ ಹಂಗ ಬರಿತೀನಿ. ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ 2 ಸ್ಕ್ವೇರ್ ಎಷ್ಟು ಆಕೈತಿ, 4 ಆಕೈತಿ. ಆಮೇಲೆ ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಕೈತಿ, ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಕೈತಿ. ನೆನ್ಪಿಟ್ಕೋರಿ. ಮತ್ತೆ ಈ 2 ಸ್ಕ್ವೇರ್ 4 ಬರ್ಕೊಂಡು ಮೈನಸ್ 4 ಬರ್ಕೊಂಗಿಲ್ಲ, ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಭಯ. ಸೊ ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್, ಸೊ 2 ಸ್ಕ್ವೇರ್ ಅದು 4, ಸೊ ಪ್ಲಸ್ 4 ಆಯ್ತು. 4 ಪ್ಲಸ್ 4 ಎಷ್ಟಪ್ಪ, 4 ಪ್ಲಸ್ 4 ಎಷ್ಟು ಆಕೈತಿ, 8 ಆಕೈತಿ. ಇಲ್ಲಿ ಮುಂದೆ ಬರಲೇ 8 ಆಕೈತಿ. ಸೊ 8 ಅನ್ನ ನೀ ಇಷ್ಟ ಬಿಟ್ರು ನಡೀತೈತಿ. ಬಟ್ ಅಕಸ್ಮಾತ್ ಏನಾರ ನೀ ಪಾಸಿಂಗ್ ಲೆವೆಲ್ ಇದ್ದಿ ಮಾರ್ಕ್ಸ್ ಕೊಡ್ತಾನ. ಅಕಸ್ಮಾತ್ ನೀ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿದ್ದಿ ಅಂತಂದ್ರೆ ಅವಾಗ ಏನಕೈತಿ, ಇದಕ್ಕ ಸ್ವಲ್ಪ ಮಾರ್ಕ್ಸ್ ತೆಗಿತಾನ ಅವ. ಯಾಕೆ ತೆಗಿತಾನಪ್ಪ ಅಂತಂದ್ರೆ ಅವನ ಕಡೆ ಕೀ ಆನ್ಸರ್ ಒಳಗೆ ಏನಿರ್ತೈತಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 8 ಅನ್ನ ಒಳಗಡೆ ಈ 8 ಅನ್ನ 4 2s ಅಂತ ಬರ್ಕೋತಾರ. ಆಮೇಲೆ ಸ್ಕ್ವೇರ್ ರೂಟ್ ಆಫ್ 4 ಏನ್ ಬರೀತಾರ, ಅಂಡ್ ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು, ಸ್ಕ್ವೇರ್ ರೂಟ್ ಆಫ್ 4 2. ಸೊ ಈ ರೂಟ್ ಅನ್ನ ಈ 4 ನ ಹೊರಗೆ ತೆಗೆದ್ರೆ ಎಷ್ಟು ಆಕೈತಿ, 2 ಆಕೈತಿ. ಒಳಗಡೆ 2 ಹಂಗ ಉಳಿತೈತಿ. ಇದು ಸೊಲ್ಯೂಷನ್. ಲಾಸ್ಟಿಗೆ ಯೂನಿಟ್ಸ್ ಅಂತ ಬರೀತಾರೆ. ಓಕೆ, ಇಷ್ಟು ಯೂನಿಟ್ಸ್ ಆಕೈತಿ. ಯೂನಿಟ್ಸ್ ಕನ್ನಡ ಒಳಗ ಮಾನಗಳು ಅಂತ ಬರೀತಾರೆ. ಇದು ನಮ್ದ ಈಸಿಯೆಸ್ಟ್ ಕ್ವಶನ್, ಫಿಕ್ಸ್ ಕೇಳುವಂತಹ ಕ್ವಶನ್. ಇದನ್ನ ಕೇಳಲೇಬೇಕು, ಕೇಳ್ತಾನ 2 ಮಾರ್ಕ್ಸಿಗೆ. ಕೇಳಂಗಿಲ್ಲ ಅನ್ನಕ್ ಚಾನ್ಸೇ ಇಲ್ಲ. ಅಕಸ್ಮಾತ್ ಈ ಕ್ವಶನ್ ಅನ್ನ ಅವೇನಾದ್ರೂ ಟ್ವಿಸ್ಟ್ ಮಾಡಿ ಯಾವ ರೀತಿ ಕೇಳ್ತಾನ. ಸೊ ಈ ಇದ ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಅಂತ ನೀವು ಮಾಡ್ಕೊರಿ. ಯಾಕಂದ್ರೆ ಈ ತರ ಐತಿ, ಒಂದ್ ನಾ ಮಾಡ್ತೇನೆ ಇವಾಗ. ಯಾಕಂದ್ರೆ ಮೈನಸ್ ಐತಲ್ಲ, ಸೊ ಇಲ್ಲಿ ಮಿಸ್ಟೇಕ್ ಮಾಡ್ತೀರಿ. ಏನ್ ಮಿಸ್ಟೇಕ್ ಮಾಡ್ತೀರಿ ಅಂತ ನಾ ಹೇಳ್ತೀನಿ. ಅದನ್ನ ಹೇಳ್ಬಿಟ್ಟು ಆಮೇಲೆ ಹೆಂಗ್ ಟ್ವಿಸ್ಟ್ ಮಾಡ್ತಾನ ಅನ್ನೋದನ್ನ ಹೇಳೋಣ ಅಂತ. ಸೊ ಇದನ್ನ ನೋಡ್ಕೊರಿ. ಸೊ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಒಂದ ಕ್ವಶನ್ ಬೇಡ, ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋದು. ಸೆಕೆಂಡ್ ಕ್ವಶನ್ ಯಾವ್ದು, ಸೊ ಇದನ್ನ ತಗೊಂಡ್ಬಿಡುವಂತ.
ಥರ್ಡ್ ಒನ್ ತಗೊಳ್ಳೋನು. ಥರ್ಡ್ ಒನ್ ಏನೈತಪ್ಪ ಅಂತಂದ್ರೆ -5,7 -1,3 ಅಂತ ಐತಿ. ಓಕೆ ರೈಟ್ ಇರ್ಲಿ. ಸೊ ಇದಕ್ಕೆ ಏನ್ ಮಾಡೋಣ ನಾವು x1 y1 x2 y2 ಅಂತ ನೇಮ್ ಕೊಡೋಣ. ದಿಸ್ ಇಸ್ x1 y1, ದಿಸ್ ಇಸ್ ವಾಟ್ x2 y2. ಸೊ ಈಗ ಯಾವರ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಡ್ಲಿ, ನಿಮ್ದೇನೋ ಡಿಸ್ಟೆನ್ಸ್ ಅಂತ ಕೇಳಿದಾಗ ನೀವು x1 y1 x2 y2 ಅಂತ ನೇಮ್ ಕೊಡೋದು ನಿಮ್ ಕರ್ತವ್ಯ. ಸೊ ಅದನ್ನ ಕೊಡ್ತೀರಿ. ಆಮೇಲೆ ಡಿ ಒಳಗೆ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೊರಿ. ಡಿ ಇಸ್ ಈಕ್ವಲ್ ಟು ಫಾರ್ಮುಲಾ ಅಂತ ಅದಲ್ಲ, ಚೇಂಜ್ ಇಲ್ಲ. x2 ವ್ಯಾಲ್ಯೂ ಎಷ್ಟೈತಿ? -1 ಐತಿ. ಮೈನಸ್ ಬರೀರಿ. x1 ಎಷ್ಟೈತಿ? -5 ಐತಿ. ನಮ್ ಜನ ಹಿಂಗ್ ಬರೀತಾರ, ಹೋಲ್ ಸ್ಕ್ವೇರ್ ಹಾಕ್ತಾರ, ಬರೀತಾರ. ರೈಟ್ ಸರ್, ಕರೆಕ್ಟ್ ಆಗೈತಿ. ಬಟ್ ಅದು ರಾಂಗ್ ಆಗೈತಿ ಸರ್. ಯಾಕೆ ರಾಂಗ್ ಆಗೈತಿ ಅಂತಂದ್ರ ಇಲ್ಲಿ x2 ವ್ಯಾಲ್ಯೂ ಏನೋ ಸಬ್ಸ್ಟಿಟ್ಯೂಷನ್ ಮಾಡಿದಿ, -1 ಬರ್ದಿ. ಬಟ್ ಇಲ್ಲಿ ಬರಿಬೇಕಾದ್ರೆ ಈ ಮೈನಸ್ ಎದುರ್ದು ಫಾರ್ಮುಲಾ ಒಳಗಿಂದು ಫಸ್ಟ್ ಫಾರ್ಮುಲಾ ಒಳಗಿನ ಮೈನಸ್ ಬರಿ. ಅದ ಆದ್ಮೇಲೆ ನೆಕ್ಸ್ಟ್ x1 ಕಡೆ ನೋಡು. ಅವಾಗ x1 ವ್ಯಾಲ್ಯೂ ಎಷ್ಟೈತಿ? -5 ಐತಿ. ಈ ರೀತಿ ಆಕೈತದ. ಸೊ ಇಲ್ಲಿ ಮೈನಸ್ ಆಜು ಬಾಜು ಇದ್ರೆ ಚಂದ ಕಾಣಂಗಿಲ್ಲ. ಸೊ ಇಲ್ಲೊಂದು ಬ್ರಾಕೆಟ್ ಹಾಕ್ಬಿಡಿದಕ್ಕೆ. ಈಗ ಕರೆಕ್ಟ್ ಆಕೈತಿ. ಫಸ್ಟ್ ಫಾರ್ಮುಲಾ ಒಳಗಿನ -1, ಆಮೇಲೆ ಅದರದೊಂದು -1, ಎರಡು ಮೈನಸ್ ಕಾಣ್ಬೇಕಾದ್ರಾಗ ನೀವು ಒಂದು ಮೈನಸ್ ಮಿಸ್ ಮಾಡೋ ಚಾನ್ಸ್ ಇರ್ತೈತಿ. ಸ್ವಲ್ಪ ಲಕ್ಷ ವಹಿಸ್ರಿ. ಅಗದಿ ಈಸಿಯಸ್ಟ್ ಕ್ವಶನ್ ತಪ್ಪು ಮಾಡಕ್ ಹೋಗ್ಬೇಡ್ರಿ. y2 ಎಷ್ಟೈತಿ? 3 ಐತಿ. y1 ಎಷ್ಟೈತಿ? ಬೇಕಂದ್ರೆ ಇಲ್ಲೊಂದು ಮೈನಸ್ ಹಾಕೊಂಡ್ಬಿಡ್ಲೇ. ಬೇಕಂದ್ರೆ ಇದಕ್ಕೊಂದು ಮೈನಸ್ ಹಾಕ್ತೇನೆ ನೋಡ್ರಿ. -7 ಇದಕ್ಕೊಂದು ಮೈನಸ್ ಹಾಕ್ಬಿಡೋಣ. ಇದಕ್ಕೊಂದು ಮೈನಸ್ ಹಾಕಿದೆ ಅಂತ ತಿಳ್ಕೊ. ಸೊ ಇಲ್ಲಿ ಏನಕ್ಕೈತಿ? 3 ಬರ್ದಿ. y2 ವ್ಯಾಲ್ಯೂ 3 ಬರ್ದಿ. ಈ ಫಾರ್ಮುಲಾ ಒಳಗಿನ ಮೈನಸ್ ಫಸ್ಟ್ ಬರಿ. ಎಕ್ಸಾಮ್ ನೆನ್ಪಿಟ್ಕೋರಿ. ಫಾರ್ಮುಲಾ ಒಳಗಿನ ಮೈನಸ್ ಫಸ್ಟ್ ಬರೀರಿ. ಫಾರ್ಮುಲಾ ಒಳಗಿನ ಮೈನಸ್ ಫಸ್ಟ್ ಬರೆದು ಆಮೇಲೆ y1 ಕಡೆ ನೋಡು. ಅವಾಗ y1 ಏನೈತಿ? -7 ಐತಿ. ಹಿಂಗ ಆಜು ಬಾಜು ಸೈನ್ ಇದ್ರೆ ಚಂದ ಕಾಣಂಗಿಲ್ಲ. ಸೊ ಇದಕ್ಕೊಂದು ಬಕೆಟ್ ಹಾಕು. ಆಮೇಲೆ ಇದಕ್ಕ ಇಲ್ಲಿ ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಹೋಲ್ ಸ್ಕ್ವೇರ್ ಅಂತ ಬರೆದ್ ಬಿಡು. ನೆಕ್ಸ್ಟ್ ಈ ಮುಂದಿನ ಏನೈತಪ್ಪ? ಈಗ ಸೈನ್ ಸೇಮ್ ಇದ್ರೆ ನಾವು ಆಡ್ ಮಾಡ್ತೀವಿ, ಸೈನ್ ಡಿಫ್ರೆಂಟ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆಕ್ಕೆ ಇದನ್ನು ಬಿಡಿಸ್ಕೋರಿ ಸ್ವಲ್ಪ. -1 ಆಸ್ ಇಟ್ ಇಸ್. ಈ ಬಕೆಟ್ ಒಳಗೆ ಮೈನಸ್ ಇಂಟು ಮೈನಸ್ ಏನಕ್ಕೈತಿ? ಸ್ಕ್ವೇರ್ ಆಮೇಲೆ ಮಾಡ್ಬೇಕಪ್ಪ. ಒಳಗಡೆ ಬಕೆಟ್ ಒಳಗೆ ಸಿಂಪ್ಲಿಫಿಕೇಶನ್ ಮಾಡು ಅಕಾರ್ಡಿಂಗ್ ಟು ಬದ್ಮಾಸ್ ರೂಲ್, ಅಲ್ಲ ಬೋರ್ಡ್ ಮಾಸ್ ರೂಲ್. ಏನ್ ಮಾಡ್ಬೇಕು ನಾವು? ಮೈನಸ್ ಇಂಟು ಮೈನಸ್ ಪ್ಲಸ್ ಒಳಗಡೆ ಬ್ರಾಕೆಟ್ ಒಳಗಡೆ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಫಸ್ಟ್. ಮೈನಸ್ ಇಂಟು ಮೈನಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ 3 as it is, minus into minus plus 7 whole square. So next d is equal to, ಇದು ಕರೆಕ್ಟ್ ಆತಾ? minus into minus plus 5 minus into minus plus 7 whole square ಕರೆಕ್ಟ್ ಆತಾ? ರೈಟ್. ನೆಕ್ಸ್ಟ್ ಅಂಡರ್ ರೂಟ್. ಇದು ನೋಡಿ ಸೈನ್ ಡಿಫ್ರೆಂಟ್ ಅದಾವ, ಚಿಹ್ನೆ ಬೇರೆ ಬೇರೆ ಇದ್ರೆ ಏನ್ ಮಾಡ್ಬೇಕು? when the signs are different we should do subtraction. So 5 ಒಳಗೆ 1 ಹೋದ್ರೆ 4 ಆಕೈತಿ, ಬಿಗ್ಗರ್ ಅಲ್ಲಿ ಸೈನ್ ಪ್ಲಸ್. ಸೊ 4 ಸ್ಕ್ವೇರ್, ದಟ್ ಈಸ್ ವಾಟ್? 4 ಸ್ಕ್ವೇರ್. ಇಲ್ಲಿ 7 plus 3 ಎಷ್ಟು? 10, ದಟ್ ಈಸ್ 10 ಸ್ಕ್ವೇರ್. ಓಕೆ, ನೆಕ್ಸ್ಟ್ ನೀವು ಇದೇನೈತಿ ಕಂಟಿನ್ಯೂ ಮಾಡ್ಕೊರಿ. ಸ್ಕ್ವೇರ್ ಮಾಡ್ಕೊಂಡು ಆಮೇಲೆ ಇದನ್ನ ಕಂಟಿನ್ಯೂ ಮಾಡ್ಕೊರಿ. ಇನ್ನು ಟ್ವಿಸ್ಟ್ ಮಾಡಿದ್ರೆ ಯಾವ ರೀತಿ ಟ್ವಿಸ್ಟ್ ಮಾಡ್ತಾನೆ ಅನ್ನೋದನ್ನ ಹೇಳ್ತೇನೆ. ಇಲ್ಲಿ ಐತೆ ನೋಡಿ ಕ್ವಶನ್. ಫೋರ್ತ್ ಕ್ವಶನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 3,4 ಅಂಡ್ ಒರಿಜಿನ್ ಅಂತ ಐತಿ. ಸೊ ಇದೇನಿದು ಕ್ವಶನ್ ಏನೋ ಡಿಫ್ರೆಂಟ್ ಕೇಳೋಣ ಅಂತ ನೀವು ಅನ್ಕೊಂಗಿಲ್ಲ. ಇದಕ್ಕಿಂತಾನು ಈಸಿ ಆಗಿಬಿಡ್ತೈತಿ ಕ್ವಶನ್. ಅದಕ್ಕಿಂತಾನು ಈಸಿ ಆಗಿಬಿಡ್ತೈತಿ. ಯಾಕೆ ಈಸಿ ಆಕೈತಿಪ್ಪ ಅಂತಂದ್ರೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 3,4 ಅಂಡ್ ದ ಒರಿಜಿನ್ ಅಂತಂದ್ರೆ, ಒರಿಜಿನ್ ಅಂತಂದ್ರೆ ಏನಪ್ಪ? 0,0. ಅದು ಸೆಂಟರ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಒಳಗೆ. ಅಂದ್ರೆ ಒಂದು ಪಾಯಿಂಟ್ ಯಾವುದು? 3,4. ಒಂದು ಪಾಯಿಂಟ್ 3,4. ದಿಸ್ ಇಸ್ ವಾಟ್? x1 y1 ಮುಗಿದೋಯ್ತು. ಇನ್ನೊಂದು ಪಾಯಿಂಟ್ ಎಲ್ಲಿ ಐತಿ ಅಂತ ಹುಡುಕ್ತಿರ್ತಾರೆ ನಮ್ಮ ಜನ ಮಹಾನ್ ಭಾವರು. ಇದು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 3,4 ಅಂಡ್ ದ ಒರಿಜಿನ್. ಒರಿಜಿನ್ ಅಂತಂದ್ರೆ ಇದು 0,0. ಇದು 0,0 ತಗೋಬೇಕು. ಇದ ಏನ? x2 y2. ಇದು ಅಗ್ದಿ ಇನ್ನೂ ಈಸಿ ಆಕೈತಿ ನಿಮ್ಗೆ. ಅದೇನು ಟ್ವಿಸ್ಟ್ ಮಾಡಿಲ್ಲ, ಬಟ್ ನಮ್ಗೆ ಅನಿಸ್ತಿರ್ತೈತಿ ಕ್ಲಾಸ್ ಕರೆಕ್ಟ್ ಕುಂದ್ರಲಾರ್ದಕ್ಕೆ ಹಂಗ ಅನಿಸ್ತೈತಿ. d is equal to square root of x2 ವ್ಯಾಲ್ಯೂ ಎಷ್ಟೈತಿ? 0 ಐತಿ. x1 ವ್ಯಾಲ್ಯೂ ಎಷ್ಟೈತಿ? 3 ಐತಿ. y2 ವ್ಯಾಲ್ಯೂ ಎಷ್ಟೈತಿ? 0 ಐತಿ. y1 ವ್ಯಾಲ್ಯೂ ಎಷ್ಟೈತಿ? 4 ಐತಿ. ಇದು ಹೋಲ್ ಸ್ಕ್ವೇರ್ ಬರಿ. d is equal to 0 ಮೈನಸ್, ಇದು ಮೈನಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಕೈತಿ. ಮತ್ತೆ ಇಲ್ಲೇನ ಗಾಬಾಗೋ ಅವಶ್ಯಕತೆ ಇಲ್ಲ, ಮಿಸ್ಟೇಕ್ ಮಾಡೋ ಅವಶ್ಯಕತೆ ಇಲ್ಲ. ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಕೈತಿ. 3 ಸ್ಕ್ವೇರ್ 9 ಬರಿ ಸಾಕು. ಇದು ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್, 4 ಸ್ಕ್ವೇರ್ ಎಷ್ಟು? 16. ಇದೇನಕ್ಕೈತಿ ನೆಕ್ಸ್ಟ್? 16 ಪ್ಲಸ್ 9 25 ಆಕೈತಿ. 25 ಸ್ಕ್ವೇರ್ ರೂಟ್ ಆಫ್ 25 5 ಬರ್ತೈತಿ. ಓಕೆ, ಡಿ ಆಲ್ವೇಸ್ ಪಾಸಿಟಿವ್. ಸೊ ಪ್ಲಸ್ 5 ಬರ್ಕೊಂಡು ಯೂನಿಟ್ಸ್ ಅಂತ ಬರ್ಕೋತಿ. ಹೌದಲ್ಲ? ರೈಟ್. ಇಲ್ಲಿ ಏನ್ ಬರೀತಿ? ಸ್ಕ್ವೇರ್ ರೂಟ್ ಆಫ್ 25 ಬರೀತಿ. ಸ್ಕ್ವೇರ್ ರೂಟ್ ಆಫ್ 25 ಏನಕ್ಕೈತಿ? 5 ಯೂನಿಟ್ಸ್ ಅಂತ ಬರೀತಿ. ಇನ್ನು ಮತ್ತೇನ್ ಡಿಫ್ರೆಂಟ್ ಕೇಳ್ತಾನ ಇದ್ರೊಳಗ?
ಇದ್ರೊಳಗ ನೋಡ್ರಿ ಇದ 2 ಮಾರ್ಕ್ಸ್ ಕ್ವಶನ್ ಇದ್ರೊಳಗ ಅಗ್ದಿ ಆಗಿಲ್ ಡೈರೆಕ್ಟ್ ಏನ್ ಐತಿ ಹಿಂಗ ಡೈರೆಕ್ಟ್ ಆಕ್ಚುಲಿ ಹಿಂಗ ಕೇಳ್ತಾನ ನಮ್ಮ 200% ಹಿಂಗ ಕೇಳ್ತಾನ. ಅಕಸ್ಮಾತ್ ನಿಮ್ದು ಹಣೆ ಬರ ಕೆಟ್ಟಿತ್ತು, ಅಕಸ್ಮಾತ್ ಯಾರಾದ್ರೂ ಕ್ವಶನ್ ಪೇಪರ್ ಔಟ್ ಮಾಡಿದ್ರು ಅಂತಂದ್ರೆ ಅವಾಗ ನೆಕ್ಸ್ಟ್ ಕ್ವಶನ್ ಪೇಪರ್ ಒಳಗೆ ಕೊಟ್ಟಿರ್ತಾನಲ್ಲ ಒಂದ್ 4 ಕ್ವಶನ್ ಪೇಪರ್ ಇಟ್ಕೊಂಡ್ ಕುಂತಿರ್ತಾನ. ಕ್ವಶನ್ ಪೇಪರ್ ಔಟ್ ಮಾಡುವಂತ ಬುದ್ಧಿ ಕಲ್ಸಕ್ ಒಂದ್ 4 ಕ್ವಶನ್ ಪೇಪರ್ ಇಟ್ಕೊಂಡ್ ಕುಂತಿರ್ತಾನ. ಅವಾಗ ಬರ್ರಿ ಮಕ್ಕಳ ಅಂತಂದ್ರೆ ಚಲೋ ಕ್ವಶನ್ ಪೇಪರ್ ಕೊಡ್ತಾನ. ಅವಾಗ ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸ್ಬೇಕಾಕೈತಿ ಇರ್ರಿ. ಸೊ ಇಲ್ಲಿ ಈ ರೀತಿ ಕ್ವಶನ್ ಕೊಡ್ತಾನ. ಇಲ್ಲಿ ಫೈಂಡ್ ದ ಕೋಆರ್ಡಿನೇಟ್ಸ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೇಮ್ ಅಂತ ಕೇಳ್ತಾನ. ಈ ಎರಡು ಈ ನಿರ್ದೇಶಾಂಕಗಳನ್ನು ಕಂಡಿಡ್ಕೊಂಡು ಅದಾದ್ಮೇಲೆ ಅದ್ರ ದೂರ ಕಂಡಿಡಿ ಅಂತ ಕನ್ನಡ ಒಳಗೆ ಕೇಳ್ತಾನ. ಸೊ ಇಲ್ಲಿ ಫಸ್ಟ್ ನಿರ್ದೇಶಾಂಕಗಳನ್ನು ಕಂಡಿಡಿಬೇಕಲ್ಲ, ಇದು ಅಗ್ದಿ ಈಸಿ ಕ್ವಶನ್. ಇದ್ರಾಗ ಏನ್ ಟ್ವಿಸ್ಟ್ ಇಲ್ಲ, ನಮಗ್ ಅನಿಸ್ತಿರ್ತೈತದ. ಇಲ್ಲಿ ಕಾನ್ಸೆಪ್ಟ್ ಏನಿತ್ತಪ್ಪ ಅಂತಂದ್ರೆ ಇಲ್ಲಿ ನಿಂತು ನೋಡು, ನೀ ಇಲ್ಲಿ ನಿಲ್ಲು, ಇಲ್ಲಿ ನಿಂತಿ ಅನ್ಕೋ, ನೀ ಇಲ್ಲಿ ನಿಂತಿ ಅನ್ಕೋ, ಆಮೇಲೆ ಇಲ್ಲಿ ನಿಂತಿ ಅನ್ಕೋ, ಇಲ್ಲಿ ನಿಂತು ಕೆಳಗ್ ನೋಡು ಯಾರು ಕಾಂತಾರ, 1 ಕಾಂತಾರ. ಇದ ಜಾಗದಾಗ ನಿಂತು ಇಲ್ಲಿ ಬಾಜು ನೋಡು ಯಾರು ಕಾಂತಾರ, 2 ಕಾಂತಾರ. ಅಂದ್ರೆ ಇದು ಎಕ್ಸ್ ವ್ಯಾಲ್ಯೂ ಫಸ್ಟ್ ಬರಿಬೇಕು, ವೈ ವ್ಯಾಲ್ಯೂ ಸೆಕೆಂಡ್ ಬರಿಬೇಕು. ಬಿಕಾಸ್ ಆಲ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಎಕ್ಸ್, ವೈ ಓನ್ಲಿ. ಫಸ್ಟ್ ಪಾಯಿಂಟ್ ಆಲ್ವೇಸ್ ಇಂಡಿಕೇಟ್ಸ್ ಎಕ್ಸ್ ಅಂಡ್ ಸೆಕೆಂಡ್ ಪಾಯಿಂಟ್ ಆಲ್ವೇಸ್ ಇಂಡಿಕೇಟ್ಸ್ ವೈ. ಇಲ್ಲಿ ನಿಂತ ಸೇಮ್ ಕೆಳಗಡೆ ನೋಡು ಯಾರು ಕಾಂತಾರು, 3. ಇದ ಜಾಗದಾಗ ನಿಂತ ಈ ಕಡೆ ಬಾಜು ನೋಡು ಯಾರು ಕಾಂತಾರ, 3. ಫಸ್ಟ್ ಎಕ್ಸ್ ವ್ಯಾಲ್ಯೂ ಆಮೇಲೆ ವೈ ವ್ಯಾಲ್ಯೂ. ಸೊ 2 ಪಾಯಿಂಟ್ಸ್ ಸಿಕ್ಕೋಲ್ಲ, ಆ 2 ಪಾಯಿಂಟ್ಸ್ ನಾವು ವಾಪಸ್ ಇಲ್ಲಿ ಬರ್ಕೊಳ್ದೈತಿ. 1,2 ಅಂತ ಬರ್ಕೋ, ಇಲ್ಲಿ 3,3 ಅಂತ ಬರ್ಕೋ. ಇದಕ್ಕೆ x1 y1 x2 y2 ಕೊಟ್ಟು ಈ ಫಾರ್ಮುಲಾ ಒಳಗೆ ಹಾಕಿ ಸಾಲ್ವ್ ಮಾಡೋದೈತಿ. ಓಕೆ ರೈಟ್. ಸೊ ಇದು ಅಗದಿ ಇಂಪಾರ್ಟೆಂಟ್. ಆಮೇಲೆ ಇದು ಈ ರೀತಿ ಕ್ವಶನ್ ಫಿಕ್ಸ್ ಒಂದು ಕೇಳ್ತಾನ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೋರಿ. ಇಲ್ಲೊಂದ್ ಸ್ವಲ್ಪ ಕ್ವಶನ್ಸ್ ಅದಾವ, ಇವನು ಪ್ರಾಕ್ಟೀಸ್ ಮಾಡ್ಕೋರಿ. ಈ ರೀತಿ ಮತ್ತೆ ನೀವೆಲ್ಲ ನಂಬರ್ ಚೇಂಜ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋರಿ. ಈ ಕ್ವಶನ್ ಮಾತ್ರ ಒಟ್ಟೆ ಬಿಟ್ಟು ಬರಕ್ ಹೋಗ್ಬೇಡ್ರಿ. ಇದು ಪಾಸಿಂಗ್ ಪ್ಯಾಕೇಜ್ ಒಳಗ ಬರುವಂತ ಮೇನ್ ಕ್ವಶನ್ ಇದು. ಓಕೆ, ಆಮೇಲೆ ಇಲ್ಲೇನ್ ಜಾಸ್ತಿ ತ್ರಾಸ ಪಡೋ ಏನು ಅವಶ್ಯಕತೆ ಇಲ್ಲ. ರೈಟ್. ಸೊ ಇದು ಪಾರ್ಟ್ 3 ಆಗಿತ್ತು. ಈಗ ನೆಕ್ಸ್ಟ್ ಪಾರ್ಟ್ 4 ಒಳಗೆ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಆದಷ್ಟು ಶೇರ್ ಮಾಡಿ. ಜಾಸ್ತಿ ಶೇರ್ ಮಾಡಿದ್ರೆ ಜಾಸ್ತಿ ಜನ ನೋಡ್ತಾರ, ಅವಾಗ ನಮಗೂ ಸ್ವಲ್ಪ ಮಾಡ್ಬೇಕಂತ ಹುಮ್ಮಸ್ ಬರ್ತೈತಿ. ಓಕೆ, ಥ್ಯಾಂಕ್ ಯು.